ನಮಸ್ಕಾರ, ನಾನು ಡಾಕ್ಟರ್ ಶ್ವೇತಾ, ನಿರ್ದೇಶಕಿ ಸಮ್ಯಕ್ ದೃಷ್ಟಿ ಕಣ್ಣಿನ ಆಸ್ಪತ್ರೆ, ಗುಬ್ಬಳಾಳ ಮತ್ತು ಹಾರೋಹಳ್ಳಿ. ಪೊರೆಯ ಬಗ್ಗೆ ನಾವು ತಿಳ್ಕೊಳ್ತಿದ್ವಿ. 3ನೇ ಸಂಚಿಕೆ ಇದು. ಇದರಲ್ಲಿ ನಾವು ಶಸ್ತ್ರಚಿಕಿತ್ಸೆಯ ಹಿಂದಿನ ದಿನ ಮತ್ತು ಶಸ್ತ್ರಚಿಕಿತ್ಸೆಯ ದಿನ ಏನೆಲ್ಲ ಪಾಲನೆ ಮಾಡಬೇಕು ಅಥವಾ ಏನು ಗಮನದಲ್ಲಿಟ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ಪೊರೆ ಬಂದಿದೆ, ಅದರ ನಿರ್ಧಾರ ಆಗಿದೆ, ಶಸ್ತ್ರಚಿಕಿತ್ಸೆ ಅಡ್ವೈಸ್ ಮಾಡಿದ್ದಾರೆ, ಫಿಸಿಷಿಯನ್ ಫಿಟ್ನೆಸ್ ಸಿಕ್ಕಿದೆ. ಸೊ ನಿಮಗೆ ನಿಮ್ಮ ಫಿಸಿಷಿಯನ್ ಅಥವಾ ನಿಮ್ಮ ವೈದ್ಯರು ಶುಗರ್ ಮತ್ತು BP ಗುಳಿಗೆಯನ್ನು ಕಂಟಿನ್ಯೂ ಮಾಡಿ ಅಂತ ಹೇಳಿರ್ತಾರೆ. ಅದನ್ನು ನಿಲ್ಲಿಸುವ ಅವಶ್ಯಕತೆ ಇಲ್ಲ. ಕೆಲವಷ್ಟು ಮೆಡಿಸಿನ್ ಮಾತ್ರ ನಾವು ಒಂದು ದಿನ ಮುಂಚೆ ನಿಲ್ಲಿಸ್ತೇವೆ. ಅದು ನಿಮ್ಮ ವೈದ್ಯರು ಹೇಗೆ ಹೇಳಿದ್ದಾರೆ ಅದನ್ನು ಪಾಲಿಸಿ. ನೇತ್ರ ತಜ್ಞರು ಕೆಲವೊಮ್ಮೆ ಹಿಂದಿನ ದಿನ ಆಂಟಿಬಯೋಟಿಕ್ ಡ್ರಾಪ್ಸ್ ಅಡ್ವೈಸ್ ಮಾಡಿರ್ತಾರೆ. ಹೇಗೆ ಹೇಳಿರ್ತಾರೆ ಅದನ್ನು ನೀವು ಉಪಯೋಗಿಸಬೇಕು. ಡ್ರೈ ಐ ಇರುವವರು 1 ವಾರ ಅಥವಾ 10 ದಿನ ಹಿಂದಿನವೇ ನಿಮಗೆ ಡ್ರೈ ಐ ಡ್ರಾಪ್ಸ್ ಕೊಟ್ಟಿರ್ತಾರೆ, ಲೂಬ್ರಿಕೇಟಿಂಗ್ ಡ್ರಾಪ್ಸ್. ಅದನ್ನು ಸಹ ನೀವು ಉಪಯೋಗಿಸಬೇಕಾಗ್ತದೆ. ಪೊರೆ ಇರುವ ರೋಗಿಗೆ ಯಾವ ಕಣ್ಣಿನ ಆಪರೇಷನ್ ಇದೆ ಅನ್ನೋದು ತುಂಬಾ ಮುಖ್ಯವಾಗಿ ಗೊತ್ತಿರಬೇಕು. ಕೆಲವೊಮ್ಮೆ ಬಹಳಷ್ಟು ಬಾರಿ ಪೊರೆ ಎರಡೂ ಕಣ್ಣಲ್ಲಿರ್ತದೆ, ಆದರೆ ಅದು ಒಂದೇ ಸಮಯ ಅಥವಾ ಒಂದೇ ರೀತಿಯಲ್ಲಿ ಅದು ಪಕ್ವತೆ ಇರೋದಿಲ್ಲ, ಬಲ್ತಿರೋದಿಲ್ಲ. ಹಾಗಾಗಿ ನಿಮಗೆ ಯೂಶಲಿ ಡಾಕ್ಟರ್ಸು ಯಾವ ಕಣ್ಣಲ್ಲಿ ಹೆಚ್ಚು ಬಲ್ತಿರ್ತದೆ ಅದನ್ನು ಫಸ್ಟು ಆಪರೇಷನ್ ಮಾಡ್ತಾರೆ. ಕೆಲವೊಮ್ಮೆ ಏನಾಗ್ತದೆ, ಪೊರೆ ಕಡಿಮೆ ಇರಬಹುದು ಆದರೆ ನರಭಾಗ ಜಾಸ್ತಿ ಡ್ಯಾಮೇಜ್ ಆಗಿರ್ಬೋದು. ಆವಾಗ ಏನು ಮಾಡ್ತಾರೆ, ಯಾವ ಕಣ್ಣಿನಲ್ಲಿ ನರಭಾಗ ಹೆಲ್ತಿಯಾಗಿರ್ತದೆ ಅದನ್ನು ಮೊದಲು ಮಾಡ್ತಾರೆ. ಯಾಕೆಂದರೆ ಆಗ ರೋಗಿಯ ಮಾನಸಿಕ ಸ್ಥಿತಿ ಬಹಳ ಕಾನ್ಫಿಡೆಂಟ್ ಆಗಿದ್ದು ಅವರಿಗೆ ದೃಷ್ಟಿ ಇಂಪ್ರೂವ್ಮೆಂಟ್ ಆದಾಗ ಖುಷಿ ಆಗ್ತದೆ. ಹಾಗಾಗಿ ನರಭಾಗ ಒಳ್ಳೆಯದಿರುವಾಗ ನಾವು ಆ ಕಣ್ಣನ್ನು ಪೊರೆ ಕಡಿಮೆ ಇದ್ದರೂ ಸಹ ಫಸ್ಟ್ ಅದನ್ನು ನಾವು ಆಪರೇಷನ್ ಮಾಡ್ತೀವಿ. ಇದೆಲ್ಲ ವಿಚಾರ ನಿಮಗೆ ಕೌನ್ಸಿಲಿಂಗ್ ಸೆಷನಲ್ಲಿ ಹೇಳಿರ್ತಾರೆ ಮತ್ತು ನಿಮಗೆ ಮನದಟ್ಟುವಾಗಿ ಎಕ್ಸ್ಪ್ಲೇನ್ ಸಹ ಮಾಡಿರ್ತಾರೆ. ಯಾಕೆ ಪೊರೆ ಕಮ್ಮಿ ಇದ್ದರೂ ನಾವು ಅದನ್ನು ಆಪರೇಷನ್ ಮಾಡ್ತಿದ್ದೇವೆ ಮತ್ತು ಎಷ್ಟು ದೃಷ್ಟಿ ಬರಬಹುದು, ಹೆಚ್ಚು ಬರ್ತದಾ ಇಲ್ವಾ ಎಲ್ಲವೂ ನಿಮಗೆ ತಿಳಿಸಿರ್ತಾರೆ ಪ್ರೀ ಆಪರೇಟಿವ್ ವರ್ಕಪ್ಪನ್ನು. ಹಾಗೆ ಆಪರೇಷನ್ನ ಹಿಂದಿನ ದಿನ ನೀವು ತಲೆಸ್ನಾನ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ 1 ವಾರ ತಲೆಸ್ನಾನವನ್ನು ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ. ಗಂಡಸರು ಮೇಲ್ ಪೇಷಂಟ್ಸ್ ಶೇವಿಂಗ್ ಹಿಂದಿನ ದಿನವೇ ಮಾಡ್ಕೊಳ್ಬೇಕು, 1 ವಾರ ಮಾಡೋ ಹಾಗಿಲ್ಲ. ಇದೆಲ್ಲ ನೀವು ಮಾಡ್ಕೊಳ್ಬೇಕಾದ್ದು 1 ದಿನ ಮುಂಚೆ ಮಾಡಿಕೊಳ್ಳಬೇಕಾದ ತಯಾರಿ. ಆಪರೇಷನ್ ದಿನ ನೀವು ಯಾವ ಟೈಮ್ ನಿಮಗೆ ಕೊಟ್ಟಿರ್ತಾರೆ ಆ ಟೈಮಿಗೆ ಒಂದು 10 ನಿಮಿಷ ಮುಂಚೆ ಬಂದು ರಿಪೋರ್ಟ್ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದರೆ ಬಹಳಷ್ಟು ಪೇಷಂಟ್ಸ್ ಇರ್ತಾರೆ, ಬೇರೆಯವರಿಗೆ ತೊಂದರೆ ಆಗಬಹುದು. ಹಾಗಾಗಿ ಲಿಸ್ಟ್ನಲ್ಲಿ ನಾವು ಟೈಮ್ ಹಾಕಿರ್ತೇವೆ. ಹಾಗಾಗಿ ಒಂದು 10 ನಿಮಿಷ ಮುಂಚೆ ಬಂದು ರಿಪೋರ್ಟ್ ಮಾಡ್ಕೊಳ್ಳಿ. ಆಪರೇಷನ್ ದಿನ ನಿಮ್ಮದು ಕ್ಯಾಶ್ಲೆಸ್ ಅಥವಾ ಕ್ಯಾಶ್ ಎಲ್ಲ ಸಿಬ್ಬಂದಿ ನಿಮಗೆ ವಿವರಿಸಿರ್ತಾರೆ. ನಿಮಗೆ ಗೊತ್ತಿರಬೇಕು ಯಾವ ಲೆನ್ಸ್ ನಿಮಗೆ ಉಪಯೋಗಿಸ್ತಾರೆ ಅಂತ ಹೇಳಿಬಿಟ್ಟು. ಅದು ಪ್ರೀ ಆಪರೇಟಿವ್ ಕೌನ್ಸಿಲಿಂಗಲ್ಲೇ ನಿಮಗೆ ಹೇಳಿರ್ತಾರೆ ಯಾವ ಕಂಪನಿಯ ಲೆನ್ಸ್ ಅಂತ ಹೇಳಿ. ಅದು ಸಹ ನಿಮಗೆ ಗಮನದಲ್ಲಿರಲೇಬೇಕು. ಆಪರೇಷನ್ ದಿನ ನೀವು ಅಲ್ಲಿ ಬಂದಾಗ ನಿಮಗೆ ಡೈಲೇಟಿಂಗ್ ಡ್ರಾಪ್ಸ್ ಹಾಕ್ತಾರೆ. ಆಪರೇಷನ್ ಮಾಡುವ ಕಣ್ಣಿಗೆ ಡೈಲೇಟಿಂಗ್ ಡ್ರಾಪ್ಸ್ 1 ಗಂಟೆಯ ಮುಂಚೆ ಶುರು ಮಾಡ್ತಾರೆ. ಎವ್ರಿ 10 ಮಿನಿಟ್ಸ್ ಒಂದು 10 ನಿಮಿಷಕ್ಕೆ ಒಮ್ಮೆ ಒಂದು ಡ್ರಾಪ್ನ ಹಾಕ್ತಾರೆ. ಅದು ಆಪರೇಷನ್ ಪ್ರೊಸೀಜರಿಗೆ ಬಹಳನೇ ಇಂಪಾರ್ಟೆಂಟ್ ಸ್ಟೆಪ್. ಆಪರೇಷನ್ ಥಿಯೇಟರ್ ಶಿಫ್ಟ್ ಮಾಡುವಾಗ ನಿಮಗೆ ಆಪರೇಷನ್ ಡ್ರೆಸ್ ಕೊಡ್ತಾರೆ, ಲೂಸ್ ಗೌನ್ ಕೊಟ್ಟಿರ್ತಾರೆ. ಅದನ್ನು ಹಾಕಿಕೊಂಡು ನೀವು ಮುಖ ಎಲ್ಲ ಚೆನ್ನಾಗಿ ತೊಳೆದಿರಬೇಕು, ನಿಮ್ಮ ಆಭರಣಗಳನ್ನೆಲ್ಲ ತೆಗೆದಿರಬೇಕು ಮತ್ತು ನೀವು ಆಪರೇಷನ್ ಥಿಯೇಟರ್ಗೆ ಹೋಗ್ತೀರಿ. ಅಲ್ಲಿ ನಿಮಗೆ ಅನಸ್ಥೆಟಿಕ್ ಡ್ರಾಪ್ಸ್ ಹಾಕ್ತಾರೆ. ಈಗ ನಾವು ಕ್ಯಾಟ್ರಾಕ್ಟ್ ಆಪರೇಷನ್ನಿಗೆ ಇಂಜೆಕ್ಷನ್ ಆಗಲಿ ಜನರಲ್ ಅನಸ್ತೇಸಿಯಾ ಆಗಲಿ ಕೊಡೋದಿಲ್ಲ. 10 ನಿಮಿಷ 15 ನಿಮಿಷ ಅವಧಿಯ ಪೊರೆ ಆಪರೇಷನ್ ಇದು. ಹಾಗಾಗಿ ಅನಸ್ಥೆಟಿಕ್ ಡ್ರಾಪ್ಸಲ್ಲೇ ಮಾಡ್ತೇವೆ. ನಿಮಗೆ ಗಮನದಲ್ಲಿರಬೇಕು, ಆಪರೇಷನ್ ಟೇಬಲ್ನಲ್ಲಿ ನೀವು ಮಲಗಿದ ನಂತರ ನೀವು ಯಾವುದೇ ರೀತಿಯಾಗಿ ಕೈ ಕಾಲು ಆಡಿಸುವುದು ಅಥವಾ ತಲೆ ಆಡಿಸುವುದು, ಕುತ್ತಿಗೆ ಆ ಕಡೆ ಈ ಕಡೆ ಮಾಡೋದು ಮಾಡಬಾರ್ದು. 10-15 ನಿಮಿಷದವರೆಗೂ ಕೋಆಪ್ರೇಟ್ ಮಾಡಬೇಕು. ನಿಮಗೆ ಎಚ್ಚರ ಇರ್ತದೆ. ಹಾಗಾಗಿ ನಿಮಗೆ ಏನಾದರೂ ಅಕ್ಷಿ ಬರೋದು ಅಥವಾ ಕೆಮ್ಮು ಬರೋದಿದ್ದರೆ ನೀವು ಸರ್ಜನಿಗೆ ಅಥವಾ ಅಸಿಸ್ಟೆಂಟಿಗೆ ರಿಕ್ವೆಸ್ಟ್ ಮಾಡಿದರೆ ಅವರು ಸ್ಟಾಪ್ ಮಾಡ್ತಾರೆ ಮತ್ತು ಕಂಟಿನ್ಯೂ ಮಾಡ್ತಾರೆ. ನೀವು ಹೇಳದೆ ನೀವು ಕೆಮ್ಮುವುದು ತಲೆ ಆಡಿಸುವುದು ಮಾಡಿದರೆ ಕಾಂಪ್ಲಿಕೇಶನ್ಸ್ ಆಗೋ ಚಾನ್ಸಸ್ ಇರ್ತದೆ. ಇದೆಲ್ಲ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದಂಥ ಕೆಲವಷ್ಟು ಪಾಯಿಂಟ್ಸ್. ಈ ಎಲ್ಲ ಪಾಯಿಂಟ್ಸ್ ನೀವು ಗಮನದಲ್ಲಿ ಇಟ್ಟುಕೊಳ್ಳೋದ್ರಿಂದ ನೀವು ಸಹ ಸಹಕರಿಸ್ತೀರಿ. ನಿಮ್ಮ ಆಪರೇಷನ್ ಸಹ ತುಂಬ ಆರಾಮಾಗಿ ನೆರವೇರ್ತದೆ. ನಮಸ್ಕಾರ.